ಈ ಅಕ್ಕ ಸಿನಿಮಾ ನೋಡ್ಬೇಕು ಇವತ್ತು ಯಕ್ಕ ಮಾರ್ 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 ಯಕ್ಕ ಮಾರ್ 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 ಅಂತ ಸಾಂಗ್ ಕೇಳ್ಕೊಂಡು ಇವತ್ತು ಥಿಯೇಟರ್ ಬಂದು ಸಿನಿಮಾ ನೋಡಿದೆ. ಸಿನಿಮಾ ಮಾತ್ರ ಒಂದೊಂದು ಸೀನ್ಗಳು ಮಾತ್ರ ಫುಲ್ ಸೈಕ್ ಆಗೈತೆ. ಯಾಕೆ ಅಂತಂದ್ರೆ ಒಂದು ಟ್ವಿಸ್ಟ್ ಸಕದ ಕೊಟ್ಬಿಟ್ಟ. ಯಾಕಂದ್ರೆ ಈ ವರ್ಷದಲ್ಲಿ ನೋಡಿದೆ ಎರಡನೇ ಸಿನಿಮಾ, ಒಂದು ಅಪ್ಪೋ ಇನ್ನೊಂದು ಯಕ್ಕ ಸಿನಿಮಾ ಮಾತ್ರ ನೋಡಿದ್ವಿ. ಈ ಸಿನಿಮಾದಲ್ಲಿ ತುಂಬಾ ಸಿನಿಮಾ ಬಂತು, ಯಾವ ಸಿನಿಮಾ ಅಷ್ಟು ಲೈಕ್ ಆಗಿಲ್ಲ. ಬಟ್ ಇವಾಗ ಯಕ್ಕ ಸಿನಿಮಾ ಮಾತ್ರ ರಕ್ತಗಳು ಚೆನ್ನಾಗಿ ಹರಿಸ್ಬಿಟ್ರೆ. ರೋಹಿತ್ ಪದಕಿ ಸರ್ ನಿಮ್ ಡೈರೆಕ್ಷನ್ ಬಂತು ಸಕ್ಕ ಫುಲ್ ಫಿದಾ ಬಿಡಿ ಮಾತ್ರ. ಯಾಕೆಂದ್ರೆ ಲಾಸ್ಟ್ ಟೈಮ್ ರತ್ನ ಪ್ರಪಂಚ ನೋಡಿದ್ದೆ, ಆ ಸಿನಿಮಾ ಬಿಟ್ರೆ ಇವತ್ತು ಇಲ್ಲಿ ಬಂದು ನೋಡ್ತಾ ಇದೀನಿ. ಯಾಕಂದ್ರೆ ಅವ್ರದ್ದು ಬಂದ್ಬಿಟ್ಟು ಒಂದು ಸೆಂಟಿಮೆಂಟ್ ಕ್ಯಾರಿ ಮಾಡ್ತಾರೆ. ಈ KGF ಅಲ್ಲಿ ಸೆಂಟಿಮೆಂಟ್ ಹೆಂಗಿತ್ತು, ಜೋಗಿ ಸಿನಿಮಾದ ಸೆಂಟಿಮೆಂಟ್ ಹೆಂಗಿತ್ತು, ಆ ತರ ಇದು ಯಕ್ಕ ಸಿನಿಮಾದಲ್ಲಿ ಯುವರಾಜ್ ಕುಮಾರ್ಗೆ ಒಂದು ಸೆಂಟಿಮೆಂಟ್ ಸಕ ಕೊಟ್ಟವ್ರೆ. ಒಂದು ಬಾಂಡಿಂಗ್ ಸರ್ ನಮ್ ಲೈಫಲ್ಲಿ ಆಗದೆ ತೋರಿಸಿರೋದು. ಒಬ್ಬ ಊರು ಬಿಟ್ಟು ಇಲ್ಲಿ ಬರ್ತಾನೆ, ಅವ್ನು ಬಂದು ಇಲ್ಲಿ ಏನೇನ್ ಮಾಡ್ತಾರೆ, ಏನೇನು ಅವಾಂತರಗಳು ಮಾಡ್ತಾರೆ ಜೀವನದಲ್ಲಿ ಅವ್ನು ಮುಂದೆ ಬರ್ತಾನ ಬರಲ್ವಾ, ಅವೆಲ್ಲ ತುಂಬಾ ಜನ ತೋರ್ತಾರೆ. ಯುವಣ ಎಲ್ಲಾ ಕಡೆ ಇನ್ಮೇಲೆ ನಿಮ್ದೆ ಅವ ಕಣ ಸೂಪರ್ ಆಯ್ತಾ. ಎಲ್ಲಾ ಬಂದ್ ಸಿನಿಮಾ ನೋಡಿ. ಇನ್ ಸಿನಿಮಾದಂತೂ ಬ್ಯಾಂಗಲ್ಲು ಬಂಗಾರಿ ಆ ಸಾಂಗ್ ಮಾತ್ರ ಎಲ್ಲಾರು ಎದ್ದಿ ಕುಣ್ಕೊಂಡು ಚಪ್ಪಳ ಸಿಲಿಟ್ಟು ಸೂಪರ್ ಆಯ್ತು. ಇನ್ನೊಂದು ಹೇಳ್ಬೇಕಂದ್ರೆ ಟ್ವಿಸ್ಟ್ ಜಾಕಿ ಸಿನಿಮಾದು ಅದು ಟೇಲರ್ ಬಿಟ್ಬಿಡವ್ರೆ. ಬಟ್ ಥಿಯೇಟರ್ ಅಂತೂ ಅದು ಜಾಕಿ ಸೀನ್ ಅಂತೂ ಬೇರೆ ಲೆವೆಲ್ ಆಗೈತೆ. ಜಾಕಿ ಸಿನಿಮಾದಲ್ಲಿ ತೋರಿಸ್ತಾರೆ. ಇದಲ್ಲಂತೂ ಆಕ್ಷನ್ ಏನ್ ಮಾಡೋರು ಗನ್ ಹಿಡ್ಕೊಂಡು, ನನ್ನ ಹೆಸರು ಜಾಗ್ವಾರ್ ಜಾಕ್ಸನ್, ಪರ್ಕೆಯಲ್ಲಿ ಗನ್ ಹಿಡ್ಕೊಂಡು ಯುವಣ ಮಾಡೋರೆ ಫುಲ್ ಆಕ್ಷನ್. ಆ ಸಿನಿಮಾದ ಫುಲ್ ಸೈಕು. ಒಟ್ಟಲ್ಲಿ ಈ ಸಿನಿಮಾನ ಎಲ್ಲಾ ಆಡಿಯನ್ಸ್ ಬಂದ್ಬಿಟ್ಟು ಮಕ್ಕಳಿಂದ ಹಿಡಿದು ದೊಡ್ಡವರ್ವರೆಗೂ ಬಂದು ನೋಡೋಂಥ ಸಿನಿಮಾನ, ಅವ್ರ ಮಕ್ಕಳಿಗೆ ಪಾಠ ಕಲಿಸುವಂತ ಸಿನಿಮಾನ. ಯಾಕೆಂತಂದ್ರೆ ಎಷ್ಟೊಂದು ಜನ ಬಂದು ಊರಿಗೆ ಬಂದು ಹಾಳಾಗೋಯ್ತಾರೆ. ಇಲ್ಲಿ ಏನೇನೋ ಡ್ರಗ್ಸ್ಗಳು ಮಾಧ್ಯಮಗಳು ಅದೇನೋ ಬೀಡಿ ಸಿಗರೇಟ್ ಅಂತ ತಗೊಂಡು ಹಾಳಾಯ್ತಾರೆ ಗೊತ್ತಾ. ಅಂತವ್ರಿಗೊಂದು ಪಾಠ ಕಲಿಸೋದು. ನೀವು ನಿಮ್ಮೂರ್ ಬಿಟ್ಟು ಬರಲೇಬೇಡಿ, ಬೆಂಗಳೂರು ಬರಲೇಬೇಡಿ, ಅಲ್ಲೇ ಇದ್ಕೊಂಡು ಜೀವನ ಪಾಠ ಕಲ್ಸ್ಕೊಳ್ಳಿ ಅನ್ನೋದನ್ನ ತುಂಬಾ ಜನ ತೋರ್ಸವ್ರೆ. ಎಲ್ಲಾರು ಬಂದು ಈ ಸಿನಿಮಾ ಥಿಯೇಟರ್ ನೋಡಿ. ಯುವಣ್ಣಂಗೆ ಜೈ, ಅಪ್ಪು ಬಾಸ್ಗೆ ಜೈ. ಅದು ಸಹ ಒಂದು ಡೈಲಾಗ್ ಸೂಪರ್ ಆಗಿತ್ತು. ಆ ಡೈಲಾಗ್ ಮಾತ್ರ ಹೆಂಗೋ ಹೂ ಮಾರ್ಕೊಂಡು ದೇವ್ರ ಹತ್ರ ಇದೆಯಾ, ನಮ್ ಜೊತೆ ಸೇರ್ಕೊಂಡ್ಬಿಟ್ರೆ ದೇವ್ರ ಜೊತೆಗೆ ಹೊಂಟೋಗ್ಬಿಡ್ತೀಯಾ ಅಂತ. ಅದು ಸೂಪರ್ ಆಗಿದೆ. ಇನ್ನು ಹೀರೋಯಿನ್ ಅಷ್ಟೇ, ಹೀರೋಯಿನ್ ಚಪ್ಪರ್ ಅನ್ನೋದಕ್ಕೆ ಮಚ್ಚರ್ ಅನ್ನೋದು ಆ ಸೀನ್ ಸೂಪರ್ ಆಗಿದೆ. ಒಬ್ಬ ಹುಡುಗಿನ ಕರ್ಕೊಂಡ್ಬಂದು ಇಲ್ಲಿ ಅವ್ನ ಜೊತೆ ಇಟ್ಕೊಂಡು ಜೀವನ ನಡೆಸೋದು, ಅವ್ಳು ಲವ್ ಮಾಡಿದ ಹುಡುಗಿನ ನೋಡೋದು ಕಟ್ಬಿಡೋದು. ಇನ್ನು ವಿಲನ್ಗಳು ಅಂತೂ ಏನ್ ಗುರು ನಿನ್ ಆಕ್ಟಿಂಗು, KGF ಅಲ್ಲಿ ಮಾಡಿದ್ದೀನಿ, ನೀನ್ ನೋಡಿದೆ, KGF ಅಲ್ಲಿ ನೋಡಿದೆ. ಅದು ಬಿಟ್ರೆ ಇವತ್ತು ಇಲ್ಲಿ ಬಂದ್ಬಿಟ್ಟು ಏನ್ ಗುರು ಕೊಟ್ಟಿದ್ದ ನೀನ್ ಟ್ವಿಸ್ಟ್, ನಿನ್ನ ಆಕ್ಟಿಂಗ್ ನೋಡ್ಬಿಟ್ರೆ ನನಗೆ ಸೈಕ್ ಆಗ್ಬಿಡ್ಬೇಕು. ಸಿನಿಮಾ ಮರಿ ಎಲ್ಲಾ ಆಡಿಯನ್ಸ್ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ ಫುಲ್ ಮೆಚ್ಕೊಂಡು ಫುಲ್ ಹ್ಯಾಪಿ ಆಗ್ಬಿಡ್ತಾರೆ. ಹ್ಯಾಪಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.